ಕೈಮಗ್ಗ ಮತ್ತು ಜವಳಿ ಇಲಾಖೆಯ ವತಿಯಿಂದ ನಗರದ ಕೆಳಗಿನ ಕೊಡವ ಸಮಾಜದಲ್ಲಿ ಆಯೋಜಿಸಿರುವಂತಹ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಕಾವೇರಿ ವಸ್ತ್ರೆಸರಿಯ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಲ್ಲಾರಂಡ ಮಣಿ ಉತ್ತಪ್ಪ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ವಿದೇಶಗಳಲ್ಲಿ ಭಾರತದ ಕೈಮಗ್ಗದಿಂದ ತಯಾರಾದ ವಸ್ತುಗಳಿಗೆ ಬಹು ಬೇಡಿಕೆ ಇದ್ದು, ರಾಷ್ಟ್ರದಲ್ಲಿ ಮಾತ್ರ ಬೇಡಿಕೆ ಕುಸಿತವಾಗಿದ್ದು, ಮುಂದಿನ ದಿನಗಳಲ್ಲಿ ನೇಕಾರರಿಗೆ ಸರ್ಕಾರದ ವತಿಯಿಂದ ಸಿಗುವ ಸವಲತ್ತುಗಳನ್ನು ಒದಗಿಸಲು ಶ್ರಮಿಸುವುದಾಗಿ ಹೇಳಿದರು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇವತ್ತೊಂದು ವಾತಾವರಣ ಕೈಮಗ್ಗ ನಿಗಮದ ಒಂದು ತಯಾರಿಕಾ ಕೇಂದ್ರವನ್ನು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಏನಾಗಿದೆ ಅಂದರೆ ಕೈಮಗ್ಗ ಆ ನೂಲು ಇದನ್ನು ಮಾಡುವಾಗ ನಮ್ಮ ಮಹಾತ್ಮ ಗಾಂಧೀಜಿಯನ್ನು ನಮಗೆ ನೆನಪಾಗ್ತದೆ. ಅವರು ವಸ್ತುವನ್ನ ಬಟ್ಟೆ ಇಲ್ಲದೆ ನೀವಂತ ಒಂದು ಮಿಷಿನ್ನಲ್ಲಿ ಆ ಹೊಲಿಗೆ ಯಂತ್ರವನ್ನು ನಮ್ಮ ನಾಟೆಯಲ್ಲಿ ಹೊಲಿಗೆಯನ್ನು ರೀತಿಯ ಒಂದು ಚಿತ್ರಣ ಮಾಡಿ ನೂಲನ್ನು ತೆಗೆದು ಬಟ್ಟೆ ಮಾಡುವಂಥದ್ದು ನಾವು ನೋಡ್ತೇವೆ. ಆದರೆ ಇವತ್ತು ನೇರವಾಗಿ ಈಗ ಬಂದಿರೋದು ಅಂತ ಹೇಳಿದ್ರೆ ಇಲ್ಲಿ ಕೈಮಗ್ಗದ ಅದರಲ್ಲಿ ಮಿಶ್ರಣವಾಗಿ ಅಂದರೆ ಲೇಟೆಸ್ಟ್ ಅಂದರೆ ಒಂದು ಮಾದರಿ ಕೂಡ ಇರ್ತದೆ. ಮಳಿಗೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಅಂಜನಪ್ಪ, ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಜನ ಕೈಮಗ್ಗ ಹಾಗೂ ನೇಕಾರರಿಂದ ತಯಾರಾದ ಉತ್ಪನ್ನಗಳನ್ನು ಹೆಚ್ಚಾಗಿ ಖರೀದಿಸಬೇಕು. ಈ ನಿಟ್ಟಿನಲ್ಲಿ ಮೇಳದ ಕುರಿತಂತೆ ಅಗತ್ಯ ಪ್ರಚಾರ ನೀಡುವುದು ಅವಶ್ಯಕ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಆಕಾಶವಾಣಿ ಮೂಲಕ ಕೂಡ ನಮ್ಮ ಮುಖ್ಯರು ಪ್ರತಿ ನಿತ್ಯ 2 ಅಥವಾ 3 ಬಾರಿಗಳು ರೀತಿಯಲ್ಲಿ ತಾವು ಪ್ರಚಾರವನ್ನು ಮಾಡಬೇಕಾಗುತ್ತೆ. ಇನ್ನು ಒಂದು ವಾರಗಳ ಕಾಲ ಈ ಒಂದು ಪ್ರಚಾರ ಮೇಳ ಇರೋದ್ರಿಂದ ಈ ಮೇಳದಲ್ಲಿ ಹೆಚ್ಚಿನದಾಗಿ ಜನರು ಪಾಲ್ಗೊಳ್ಳಬೇಕು. ಅಂದ್ರೆ ಏನು ಗುಡಿ ಕೈಗಾರಿಕೆಗಳಿದ್ದಾವೆ, ಗುಡಿ ಉತ್ಪನ್ನಗಳಿದೆ, ಅಂದ್ರೆ ಇವರು ಏನು ನೇಕಾರರು ತಯಾರು ಮಾಡಿದಂಥ ವಸ್ತುಗಳನ್ನ ಹೆಚ್ಚಿನದಾಗಿ ಖರೀದಿಸಬೇಕು ಮತ್ತು ಆ ಮೂಲಕ ಅವರಿಗೆ ಉತ್ತೇಜನವನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆಸಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಉಷಾ ದೇವಮ್ಮ, ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಸದಸ್ಯೆ ಅಧ್ಯಕ್ಷೆ ಮಣಿ ನಂಜಪ್ಪ, ಇಲಾಖೆಯ ಅಧಿಕಾರಿಗಳಾದ ಶಬೀರ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ವಿವಿಧ ಮಳಿಗೆಗಳನ್ನು ವೀಕ್ಷಿಸಿದ ಅತಿಥಿಗಳಾದ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಲ್ಲಾರಂಡ ಮಣಿ ಉತ್ತಪ್ಪ, ಜಿಲ್ಲಾ ಪಂಚಾಯತ್ ನಗರ ಉಪಾಧ್ಯಕ್ಷೆ ಉಷಾ ದೇವಮ್ಮ ಹಾಗೂ ಸದಸ್ಯೆ ಮಣಿ ನಂಜಪ್ಪ ಕೈಮಗ್ಗದ ವಸ್ತುಗಳ ಖರೀದಿಯ ಭರಾಟೆಯಲ್ಲಿ ತೊಡಗಿದ್ದರು.